ಲವ್ ಯು ಡಾರ್ಲಿಂಗ್ಸ್. ನಾನು ನಿಮ್ಮ ಸ್ನೇಹಿತ ಗಿರೀಶ್ ಮಾತಾಡ್ತಾ ಇದ್ದೀನಿ. ನಿನ್ನೆ ಒಬ್ಬ ಅಯೋಗ್ಯ ಡ್ಯಾಶ್ ನನ್ನ ಮಗ ಅಂತ ನಾನು ಪದ ಬಳಕೆ ಮಾಡಕ್ಕೆ ಇಷ್ಟಪಡ್ತೀನಿ. ಯಾಕೆಂದ್ರೆ ಇಂಥವ್ರಿಗೆ ಇದೇ ತರ ಮಾತಾಡಬೇಕು ಅನ್ನೋದು ನನ್ನ ಅಭಿಪ್ರಾಯ ಆಗಿರುತ್ತೆ ಬೇಸಿಕಲಿ. ಯಾಕೆಂದ್ರೆ ನಮ್ಮ ಕರ್ನಾಟಕದ ಉಸಿರಾದಂತ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವ್ರ ಬಗ್ಗೆ ಅವರ ಸ್ಮಾರಕಕ್ಕೆ ಜಾಗ ಕೊಟ್ಟಿರೋದು ತಪ್ಪು ಅಂತ ಹೇಳಿಕೆ ಕೊಡ್ತಾನೆ. ಅಂತವ್ರನ್ನೆಲ್ಲ ಒದ್ದು ಒಳಗಡೆ ಹಾಕ್ಬೇಕು ಅಂತಾನೆ ನಾನು ಹೇಳಕ್ ಇಷ್ಟಪಡ್ತೀನಿ. ಒಂದು ಇವನ್ಗೇನು ನಮ್ಮ ಡಾಕ್ಟರ್ ರಾಜ್ಕುಮಾರ್ ಸಾಧನೆ ಬಗ್ಗೆ ಗೊತ್ತಿಲ್ಲ ಅಂತಲ್ಲ, ಇದು ಒಂದು ಬಿಟ್ಟಿ ಪ್ರಚಾರಕ್ಕೋಸ್ಕರ ಮಾಡಿರ್ತಾನೆ. ಇಲ್ಲ ಆದ್ರೆ ತಿಕ್ಕಾಕೋಪ್ ಜಾಸ್ತಿ ಆಗಿರೋಂಥವ್ರೆ ಈ ತರದೊಂದು ಸ್ಟೇಟ್ಮೆಂಟ್ ಕೊಡೋದು. ಅನ್ನೋರು ಒಂದ ಸಾಧನೆ ಮಾಡಿರೋದು, ಅವರ ಸಾಧನೆಯನ್ನ ಮೆಚ್ಚಿ ಇಡೀ ಭಾರತದ ಅಂದ್ರೆ ಎಲ್ಲಾ ಲ್ಯಾಂಗ್ವೇಜ್ ಇಂಡಸ್ಟ್ರಿ ನಟರಾಗ್ಲಿ, ಅಂದ್ರೆ ಬರೀ ನಟರಲ್ಲ, ನಟರುಗಳು ಬಿಟ್ಬಿಡಿ, ದೊಡ್ಡ ದೊಡ್ಡ ಹೀರೋಗಳು ಅವ್ರ ಮುಂದೆ ಬಂದು ಕೈ ಮುಗಿದು ಕಾಲಿಗೆ ಬೀಳ್ತಾ ಇದ್ರು. ಅದು ಅವ್ರ ಸಾಧನೆ ಅಂದ್ರೆ. ಭಾರತದ ಮೂಲೆ ಮೂಲೆಯಲ್ಲಿ ಎಲ್ಲಾ ಇಂಡಸ್ಟ್ರಿಯಿಂದ ಕೂಡ ಇವತ್ತಿನವರೆಗೂ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಸಾಧನೆ ಬಗ್ಗೆ ಮಾತಾಡ್ತಾರೆ. ಇವತ್ತಲ್ಲ, ಈ ನಮ್ಮ ಕನ್ನಡ ಭೂಮಿ ಇರೋ ತನಕನೂ ಕೂಡ ರಾಜಣ್ಣನೇ ನಮ್ಮ ಕನ್ನಡ ಭಾಷೆಯ ಪ್ರತೀಕ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ನಿಮ್ಗೆ ಅಷ್ಟು ತೆವಲಿದ್ರೆ, ತಾಕತ್ತಿದ್ರೆ, ಈ ಸಾವಿರಾರು ಕೋಟಿ ದೋಚ್ಕೊಂಡು ಸ್ಕೂಲು, ಕಾಲೇಜು, ರೆಸಾರ್ಟ್ಗಳನ್ನ ಮಾಡಿದಾರಲ್ಲ ಈ ಭ್ರಷ್ಟ ರಾಜಕಾರಣಿಗಳು, ಅದರಿಂದ ಕೋಟ್ಯಾಂತರ ರೂಪಾಯಿ ತಿಂದು ತೇಗ್ತಿದಾರಲ್ಲ, ಅಂತವ್ರ ಬಗ್ಗೆ ಧ್ವನಿ ಎತ್ತಬೇಕು ನೀವು. ಆಮೇಲೆ ಇನ್ನೊಂದೇನ್ ಗೊತ್ತಾ, 100 ಎಕರೆ ಅಲ್ಲಿ ಸ್ಮಾರಕ ಮಾಡಿದ್ದಾರೆ ಈ MLA ಗಳು, MP ಗಳು, CM ಗಳು, PM ಗಳಿಗೆ. ಯಾಕ್ರಿ ಅವ್ರಿಗೆ ಅಷ್ಟು 100 ಎಕರೆಯಲ್ಲಿ ಸ್ಮಾರಕ ಮಾಡಬೇಕು? ಏನ್ ಸಾಧನೆ ಮಾಡಿದ್ದಾರೆ ಅಂತ? ಏನ್ ಜನಗಳ ದುಡ್ಡುಗಳನ್ನ ದೋಚಿ ಜನಗಳ ಮೇಲೆ ಅನ್ಯಾಯ ಮಾಡಿದ್ದಾರೆ, ಜನಗಳ ಮೇಲೆ ದೌರ್ಜನ್ಯ ಮಾಡಿದ್ದಾರೆ ಅನ್ನೋ ಒಂದು ಸಾಧನೆಗೋಸ್ಕರ ಅವ್ರಿಗೆಲ್ಲ ಸ್ಮಾರಕ 100 ಎಕರೆಯಲ್ಲಿ ಕಟ್ಟಬೇಕು ಅಂತ ಒಂದು ವಿಷಯದ ಮೇಲೆ ಧ್ವನಿ ಎತ್ತಿ. ಅಣ್ಣವರು ಕನ್ನಡ ಭಾಷೆ, ಕನ್ನಡ ಸಂಸ್ಕೃತಿಯ ಪ್ರತೀಕ ಅವರು. ಅಂತವರ ಸ್ಮಾರಕದ ಜಾಗದ ಬಗ್ಗೆ ಮಾತಾಡ್ತೀರೇನ್ರಿ ನೀವು? 2.5 ಎಕರೆ ಜಾಗದ ಬಗ್ಗೆ. 200 ಎಕರೆ ಜಾಗ ಕೊಟ್ಟಿದ್ರು ಕೂಡ ಕಡಿಮೆನೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಅವ್ರು ಮಾಡಿದ ಸಾಧನೆ ಅವ್ರು ತಗೊಂಡಿರೋ ಅವಾರ್ಡ್ 1-2 ಅಂತ ಒಂದು ಮಹಾನ್ ವ್ಯಕ್ತಿ ಹೆಸರನ್ನ ಯೂಸ್ ಮಾಡ್ಕೊಂಡು ನೀವು ನಿಮ್ಮ ಬಿಟ್ಟಿ ಪ್ರಚಾರ ಮಾಡ್ಕೊಳ್ಳಕ್ಕೆ ಪ್ರಯತ್ನ ಪಡ್ತಿರಲ್ಲ, ನಿಮಗೆ ದೊಡ್ಡ ಧಿಕ್ಕಾರ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಈ ಒಂದು ವಿಡಿಯೋದ ಮುಖಾಂತರ ನಾನು ಹೇಳೋದೊಂದೇ, ನಾನು ಕೂಡ ಒಬ್ಬ ನಟನಾಗಿರೋದ್ರಿಂದ ನನ್ನಂತ ಸಾವಿರಾರು ನಟರು ಇನ್ಸ್ಪಿರೇಷನ್ ತಗೊಂಡು, ಅಣ್ಣವ್ರನ್ನ ಇನ್ಸ್ಪಿರೇಷನ್ ತಗೊಂಡು, ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ಇನ್ಸ್ಪಿರೇಷನ್ ತಗೊಂಡು ಸಿನಿಮಾ ಇಂಡಸ್ಟ್ರಿಗೆ ಬಂದಂತವ್ರು ನಾವೆಲ್ಲ. ಅಂತ ಒಂದು ಇನ್ಸ್ಪಿರೇಷನ್ ಪರ್ಸನಾಲಿಟಿ ಬಗ್ಗೆ ಇಷ್ಟು ಕೀಲುವಾಗಿ ಸ್ಟೇಟ್ಮೆಂಟ್ ಕೊಡ್ತಾನೆ ಅಂದ್ರೆ ನಿಜವಾಗ್ಲೂ ಇಂಥವ್ರನ್ನೆಲ್ಲ ನಾವು ಸುಮ್ಮನೆ ಬಿಡಬಾರ್ದು. ಇಂಥವ್ರ ವಿರುದ್ಧ ನಾವು ಯಾವಾಗ್ಲೂ ಧ್ವನಿ ಎತ್ತಲೇಬೇಕು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಇನ್ನು ಬೇಜಾನ್ ವಿಷಯಗಳಿದೆ, ಅಂತ ವಿಷಯಗಳಿಗೆ ಮಾತಾಡೋದ್ ಬಿಟ್ಟು ಇಲ್ಲಿ ನಾನು ಹೇಳೋದು, ಒಬ್ಬ ದೊಡ್ಡ ಸಾಧನೆ ಮಾಡಿರುವಂತ ವ್ಯಕ್ತಿ ಬಗ್ಗೆ ಮಾತಾಡ್ತಾನೆ ಅಂದ್ರೆ ಇಂಥವ್ರನ್ನೆಲ್ಲ ನಾವು ಸುಮ್ಮನೆ ಬಿಡಬಾರ್ದು ಅಂತ ನಾನು ಈ ವಿಡಿಯೋ ಮುಖಾಂತರ ನಾನು ಹೇಳಕ್ ಇಷ್ಟಪಡ್ತೀನಿ.